ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆರೋಗ್ಯದಲ್ಲಿ ಏರುಪೇರಾಗಿದೆಯಂತೆ, ಇಂದು ಸದನಕ್ಕೆ ಹೋಗೋದಿಲ್ಲ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಹಾಗಾಗಿ ವಿಧಾನಮಂಡಲ ಉಭಯ ಸದನ ಅಧಿವೇಶನವನ್ನು ಸೋಮವಾರದವರೆಗೆ ವಿಸ್ತರಣೆ ಮಾಡ್ತಾರಂತೆ. ಬಜೆಟ್ ಮೇಲಿನ ಚರ್ಚೆಗೆ ಇಂದು ಸಿಎಂ ಉತ್ತರಿಸಬೇಕಿತ್ತು. ಅದೊಂದು ಪ್ರೋಟೋಕಾಲ್ ಎಲ್ಲ ಆದ ನಂತರ ಅದಕ್ಕೆ ಉತ್ತರ ಕೊಡ್ತಾರೆ ಮುಖ್ಯಮಂತ್ರಿಗಳು. ಕೊನೆಯದಾಗಿ ಉತ್ತರ ಕೊಡ್ತಾರೆ. ಆರಂಭ ರಾಜ್ಯಪಾಲರು ಮಾಡಿದರೆ ಕೊನೆಯದಾಗಿ ಉತ್ತರ ಕೊಡೋದು. ಅದರ ಬಗ್ಗೆ ಚರ್ಚೆಗಳಾಗ್ತಾ ಇರುತ್ತೆ. ಅಂದರೆ ಬಜೆಟ್ ಮೇಲಿನ ಚರ್ಚೆ ಅಂತೇಳಿ. ಕೇಂದ್ರದಲ್ಲೂ ನೀವು ನೋಡಿರ್ತೀರಿ, ರಾಷ್ಟ್ರಪತಿಗಳು ಫಸ್ಟ್ ಭಾಷಣ ಮಾಡ್ತಾರೆ. ಅದಾದ ನಂತರ ಕೊನೆಗೆ ನರೇಂದ್ರ ಮೋದಿ ಅವರಂದ್ರೆ ಪ್ರಧಾನಮಂತ್ರಿಗಳು ಉತ್ತರ ಕೊಡೋದು. ಆ ಉತ್ತರಕ್ಕೆ ಭಾಳ ಮಹತ್ವ ಇರುತ್ತೆ. ಏನು ಹೇಳ್ತಾರೆ ಅನ್ನೋದು ಮಹತ್ವ ಇರುತ್ತೆ. ಈ ಜಗಳಾಟಗಳು ಮತ್ತೊಂದು ಕಾಂಗ್ರೆಸ್ಸು BJP ಅದೆಲ್ಲ ಆದ ನಂತರ ಫೈನಲಿ ಮುಖ್ಯಮಂತ್ರಿಗಳು ಹೇಳಿದಾಗ ಅದು ಸರ್ಕಾರ ಹೇಳ್ದಂಗೆ. ಓಕೆ, ನಾವು ಕೇವಲ ಅವರ ಫೈಟ್ಗಳನ್ನು ಮಾತ್ರ ನೋಡ್ತಾ ಇರ್ತೀವಿ. ಇವತ್ತು ಉತ್ತರ ಕೊಡಬೇಕಾಗಿತ್ತು, ಆದರೆ ಆರೋಗ್ಯದಲ್ಲಿ ಏರುಪೇರಾದ ಕಾರಣಕ್ಕಾಗಿ ಸದನಕ್ಕೆ ಹೋಗ್ತಾ ಇಲ್ವಂತೆ. ಆಲ್ರೆಡಿ 75+ ಆಯಿತು ಸಿದ್ದರಾಮಯ್ಯನವ್ರಿಗೂ ಕೂಡ. ಸಿದ್ದರಾಮಯ್ಯನವರು ಮತ್ತು ಯಡಿಯೂರಪ್ಪನವರು ಜೊತೆಯಾಗಿ MLA ಮೇಟ್ಸ್ 1983 ಜೊತೆಗೆ ಬರ್ತಾರೆ. ಇವರು 1983 ಜೊತೆಗೆ ಬರ್ತಾರೆ. ಅದನ್ನು ಪದೇ ಅವರು ಹೇಳಲಿಕ್ಕಿದೆ. ನನಗಿಂತ ಅವರು ಯಡಿಯೂರಪ್ಪನವರು 5 ವರ್ಷ ದೊಡ್ಡವರು, ಹಾಗಾಗಿ ಅವರು ಮೊದಲು ಮುಖ್ಯಮಂತ್ರಿ ಆದರು, ನಾನು ಆಮೇಲೆ ಮುಖ್ಯಮಂತ್ರಿ ಆದೆ ಅಂತೇಳಿ ಅವರ ಹುಟ್ಟುಹಬ್ಬ ಸಂದರ್ಭದಲ್ಲಿ ಹೇಳಿದರು. ಬಟ್ ಹೆಲ್ತ್ ವೈಸ್ ಭಾಳ ಅದ್ಭುತವಾಗಿ ಇಲ್ಲಿ ತನಕ ಮೇಂಟೈನ್ ಮಾಡ್ಕೊಂಡು ಬಂದಿದ್ದರು ಸಿದ್ದರಾಮಯ್ಯನವರು. ಯಾಕಂದರೆ ಭಾರತ್ ಜೋಡೋ ಯಾತ್ರೆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಜೊತೆ ಓಡಿದ್ರು ಗೊತ್ತಾ ಅವರು. ಆಮೇಲೆ ಅವರಿಗೆ ಸ್ವಲ್ಪ ಒಂದು ಸಮಸ್ಯೆ ಆಗ್ತಿತ್ತು. ಅವ್ರು ಹೇಳ್ತಾ ಇದ್ರು, ಅಂದರೆ ನಿದ್ದೆಗೆ ಜಾರುವಂಥ ಸಮಸ್ಯೆ. ಹಾಗಾಗಿ ಯೋಗ ಮಾಡ್ತಾಯಿದ್ರು, ಪ್ರಾಣಾಯಾಮ ಮಾಡ್ತಾಯಿದ್ರು. ಅದೆಲ್ಲ ದೃಶ್ಯವೊಮ್ಮೆ ಬಂದಿತ್ತು. ಅದ ನಂತರ ಸ್ವಲ್ಪ ಇಂಪ್ರೂವ್ ಆದರು ಅವರು. ತುಂಬ ನಿಂತೋಗಿತ್ತದು. ಈಗ ವಯೋಸಹಜವಾಗಿ ಒಂದು ಏಜ್ ಆಗಿದೆ. ಆ ಲೆಕ್ಕದಲ್ಲಿ ದೇವೇಗೌಡರು ಇರ್ಬೋದು, ಇವ್ರಿರ್ಬೋದು, ಹೆಲ್ತನ್ನು ತುಂಬ ಚೆನ್ನಾಗಿ ಇಲ್ಲಿ ತನಕ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಇರಲಿ ನಮ್ಮ ರಾಜ್ಯದ ನಾಯಕರುಗಳು. ಹಾಗಾಗಿ ಸೋಮವಾರದವರೆಗೆ ವಿಸ್ತರಣೆ ಆಗತ್ತೆ ಅನ್ನುವಂಥ ಮಾಹಿತಿ ಇದೆ. ಇವತ್ತು ಮುಖ್ಯಮಂತ್ರಿಗಳು ಸದನಕ್ಕೆ ಹೋಗಲ್ಲ.